ರಾಯ್ ಸುಸೈಡ್ ಕರ್ಮ ರಿಟರ್ನ್ಸ್ ಎಂದ ಭುವನ್ ಪೊನ್ನಣ್ಣ ಚರ್ಚೆಗೆ ಗ್ರಾಸವಾದ ಬಿಗ್ ಬಾಸ್ ಫೇಮ್ ನಟ ಭುವನ್ ಪೊನ್ನಣ್ಣ ಪೋಸ್ಟ್ ಹಣ ಮತ್ತು ಭೌತಿಕ ಲಾಭಗಳ ವಿಷಯಕ್ಕೆ ಬಂದ್ರೆ ಮಾನವೀಯತೆ ಸತ್ತಿದೆ. ರಾಯ್ ಸುಸೈಡ್ ಕರ್ಮ ರಿಟರ್ನ್ಸ್ ಎಂದ ಭುವನ್ ಪೊನ್ನಣ್ಣ ಚರ್ಚೆಗೆ ಗ್ರಾಸವಾದ ಬಿಗ್ ಬಾಸ್ ಫೇಮ್ ನಟ ಭುವನ್ ಪೊನ್ನಣ್ಣ ಪೋಸ್ಟ್ ಹಣ ಮತ್ತು ಭೌತಿಕ ಲಾಭಗಳ ವಿಷಯಕ್ಕೆ ಬಂದ್ರೆ ಮಾನವೀಯತೆ ಸತ್ತಿದೆ. ಹೀಗಂತ ನನಗೆ ಕೆಲವೊಮ್ಮೆ ಅನಿಸುತ್ತದೆ ಎಂದು ಭುವನ್ ಪೊನ್ನಣ್ಣ ಪೋಸ್ಟ್ ಮಾಡಿದ್ದಾರೆ. ಕಾರಣ ಯಾರೇ ಆಗಿರಲಿ ಕರ್ಮ ಎದುರಿಸಬೇಕಾಗುತ್ತದೆ ಎಂದ ಪೊನ್ನಣ್ಣ ರಾಯ್ ನಿಧನದ ಬಗ್ಗೆ ಸಂತಾಪ ಸೂಚಿಸುತ್ತಲೇ ಅನುಮಾನ ಬರುವ ರೀತಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಡಾಕ್ಟರ್ ರಾಯ್ ಎಲ್ಲದಕ್ಕೂ ಧನ್ಯವಾದಗಳು, ನಿಮ್ಮನ್ನು ಸ್ಮರಿಸುತ್ತೇವೆ ಎಂದು ಭುವನ್ ಹೇಳಿದ್ದಾರೆ. ರಾಯ್ ಸುಸೈಡ್ ಕರ್ಮ ರಿಟರ್ನ್ಸ್ ಎಂದ ಭುವನ್ ಚರ್ಚೆಗೆ ಗ್ರಾಸವಾಯಿತು. ಬಿಗ್ ಬಾಸ್ ಫೇಮ್ ನಟ ಭುವನ್ ಪೊನ್ನಣ್ಣ ಪೋಸ್ಟ್ ಹಣ ಮತ್ತು ಭೌತಿಕ ಲಾಭಗಳ ವಿಷಯಕ್ಕೆ ಬಂದರೆ ಮಾನವೀಯತೆ ಸತ್ತಿದೆ. ಹೀಗಂತ ನನಗೆ ಕೆಲವೊಮ್ಮೆ ಅನಿಸುತ್ತದೆ ಎಂದು ಭುವನ್ ಪೊನ್ನಣ್ಣ ಪೋಸ್ಟ್ ಮಾಡಿದ್ದಾರೆ. ಕಾರಣ ಯಾರೇ ಆಗಿರಲಿ ಕರ್ಮ ಎದುರಿಸಬೇಕಾಗುತ್ತದೆ ಎಂದು ಪೊನ್ನಣ್ಣ ಮಾರ್ಮಿಕವಾಗಿ ಒಂದು ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ರಾಯ್ ನಿಧನದ ಬಗ್ಗೆ ಸಂತಾಪವನ್ನ ಸೂಚಿಸುತ್ತಲೇ ಈ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಡಾಕ್ಟರ್ ರಾಯ್ ಎಲ್ಲದಕ್ಕೂ ಧನ್ಯವಾದಗಳು ಅಂತ ಸ್ಮರಿಸುತ್ತಲೇ ಮಾರ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಗ್ ಬಾಸ್ ಫೇಮ್ ನಟ ಭುವನ್ ಪೊನ್ನಣ್ಣ ಪೋಸ್ಟ್ ಸಿಜೆ ರಾಯ್ ನಿಧನದ ಬಳಿಕ ಇದೀಗ ಭುವನ್ ಪೊನ್ನಣ್ಣ ಒಂದು ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಹರಿಬಿಟ್ಟಿರುವಂಥದ್ದು. ಕರ್ಮ ರಿಟರ್ನ್ಸ್ ಯಾರೇ ಮಾಡಿದ್ರು ಅವರ ಕರ್ಮವನ್ನು ಅನುಭವಿಸಲೇಬೇಕು ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಹಾಕಿ ಅಲ್ಲಿ ಒಂದು ಏನು ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಇದು ಸಾಕಷ್ಟು ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗ್ತಿದೆ. ಯಾಕಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಈ ಪೋಸ್ಟ್ ಅನ್ನ ಅನ್ನುವಂಥದ್ದು. ಯಾಕಂದ್ರೆ ಒಂದು ರೀತಿ ಈ ಕಡೆ ಸಿಜೆ ರಾಯ್ ಅವರಿಗೆ ಧನ್ಯವಾದಗಳನ್ನು ಸಹಿತ ಅಲ್ಲಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಒಂದು ರೀತಿಯಾಗಿ ಚರ್ಚೆಗಳಿಗೆ ಇದು ಗ್ರಾಸವಾಗ್ತಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇದನ್ನ ತಿಳಿದುಕೊಳ್ಬೇಕು, ಯಾವ ರೀತಿಯಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಚರ್ಚೆಗೆ ಗ್ರಾಸವಾಗಿರೋದಂಥದ್ದು. ಇನ್ನು ಭುವನ್ ಪೊನ್ನಣ್ಣ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ, ಬಿಗ್ ಬಾಸ್ ಅಲ್ಲೂ ಕೂಡ ಸ್ಪರ್ಧೆ ಮಾಡಿರ್ತಾರೆ, ಒಳ್ಳೆಯ ನೇಮ್ ಫೇಮನ್ನು ಇಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಅವರು ಈ ರೀತಿಯಾಗಿ ಒಂದು ಪೋಸ್ಟನ್ನು ಹರಿಬಿಡ್ತಾರೆ ಅಂತ ಅಂದರೆ ಯಾವ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಪೋಸ್ಟನ್ನು ಹರಿಬಿಟ್ರು ಅಂದರೆ ಕರ್ಮ ರಿಟರ್ನ್ಸ್ ಅನ್ನುವಂಥದ್ದು ಯಾವ ಕಾರಣಕ್ಕೆ ಈ ಒಂದು ಮಾತನ್ನು ಅಲ್ಲಿ ಹಾಕಿದ್ರು, ಈ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಅಲ್ಲಿ ಸಾಕಷ್ಟು ವಿಷಯಗಳಿಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಈ ಹಿಂದೆ ಯಾಕಂದರೆ ಅವರ ಒಂದು ಜೊತೆಗೆ ಇದ್ದಂಥವ್ರು ಅವರ ಆತ್ಮೀಯರಾಗಿಂಥವ್ರು ಅಂತ ಅಂದರೆ ಅಷ್ಟು ವೀಕ್ ಮೈಂಡೆಡ್ ಆಗಿರೋದಿಲ್ಲ, ಎಷ್ಟು ಸ್ಟ್ರಾಂಗ್ ಮೈಂಡೆಡ್ ಆಗಿರ್ತಾರೆ. ಅವರೆಲ್ಲ ಹೇಗಿದ್ರು, ಅವರ ಒಂದು ಬಾಂಡಿಂಗ್ ಹೇಗಿತ್ತು, ಅವರು ಯಾವ ರೀತಿಯಾದಂಥ ವ್ಯಕ್ತಿತ್ವ, ಯಾಕಂದರೆ ಹತ್ತಿರದಿಂದ ನೋಡಿದಂಥ ಕಾರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಗಮನಿಸಿರ್ತಾರೆ. ಹಾಗಾಗಿ ಆ ವ್ಯಕ್ತಿ ಈ ರೀತಿಯಾಗಿ ಶೂಟ್ ಮಾಡಿಕೊಂಡು ಅಲ್ಲಿ ಸಾಯುವಂತಹ ವ್ಯಕ್ತಿ ಅಲ್ಲ, ಒಂದು IT ದಾಳಿಗೆ ಹೆದರಿ ಈ ರೀತಿಯಾಗಿ ಆತ್ಮಹತ್ಯೆನ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಸೊ ಹೀಗಾಗಿ ಇದ್ರ ಹಿಂದೆ ಏನೋ ಬೇರೆ ಕೈವಾಡ ಇರ್ಬೋದೇನೋ, ಹಾಗಾಗಿ ಕರ್ಮ ರಿಟರ್ನ್ಸ್ ಯಾರೇ ಮಾಡಿದ್ರು ಕೂಡ ಒಂದು ಕರ್ಮವನ್ನು ಅನುಭವಿಸಲೇಬೇಕು ಅನ್ನುವಂಥ ಮಾತನ್ನ ಅಡಿಲಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರ. ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳು ಸದ್ಯಕ್ಕೆ ಹುಟ್ಟಿ ಹಾಕ್ತಾ ಇದೆ.